guys, welcome back to my channel Nikitha Priya's Easy English. I am your friend Nikitha Priya and I am here to help you learn English. Let's learn English through Kannada. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ತುಂಬ ಈಸಿ ಆಗುವಂತಹ 80 ಇಂಗ್ಲೀಷ್ ಸೆಂಟೆನ್ಸಸ್ನ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಆಗಿರುವಂಥ ಸೆಂಟೆನ್ಸಸ್, ಕೆಲವು ಶಾರ್ಟ್ ಸೆಂಟೆನ್ಸಸ್ ಇದೆ, ಕೆಲವು ಈಸಿ ಆಗಿರುವಂಥ ಸ್ವಲ್ಪ ಬಿಗ್ ಸೆಂಟೆನ್ಸಸ್ ಇದೆ. ಆದರೆ ಬಿಗಿನರ್ಸ್ಗೆ ತುಂಬ ಈಸಿ ಆಗುವಂಥ ಸೆಂಟೆನ್ಸಸ್ನ ನಾನಿವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಇದನ್ನು ಪ್ರಾಕ್ಟೀಸ್ ಮಾಡೋಣ, ಕಲಿಯೋಣ. ಸೊ ಆ್ಯಸ್ ಯೂಶ್ವಲ್ ಮೊದಲು ಕನ್ನಡ ಸೆಂಟೆನ್ಸ್ ಇರುತ್ತೆ, ಆಮೇಲೆ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ಅಂತ ಕೂಡ ಹೇಳಿರುತ್ತೆ. ಅಂದರೆ ಕನ್ನಡ ಸೆಂಟೆನ್ಸ್ನ ಇಂಗ್ಲೀಷ್ ಅರ್ಥ ಏನು, ಇಂಗ್ಲೀಷ್ನಲ್ಲಿ ಅದನ್ನು ಯಾವ ರೀತಿ ನಾವು ಮಾತಾಡಬಹುದು ಅಂತ ಕೂಡ ಅದನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ರೆಗ್ಯುಲರ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ 100% ನೀವು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡೋದನ್ನು ಕಲಿತೀರಾ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕೋಣೆಯಲ್ಲಿ ಯಾರೂ ಇಲ್ಲ. Nobody is there in the room. Nobody is there in the room. ಇದನ್ನು ಈ ರೀತಿಯೂ ಹೇಳಬಹುದು. There is nobody in the room. There is nobody in the room. ನಾನು ನಡೆಯಲಾರೆ ಅಥವಾ ನಾನು ನಡೆಯಲು ಸಾಧ್ಯವಿಲ್ಲ. I can't walk. I can't walk. ನಾನು ಒಮ್ಮೆ ಅಲ್ಲಿಗೆ ಹೋಗಿದ್ದೆ. I had been there once. I had been there once. ನಿನ್ನದು ತಪ್ಪು. You are wrong. You are wrong. ನೀನೇನಾದರೂ ಹೇಳು. You say something. You say something. ನೀವು ನನಗೆ ಕರೆ ಮಾಡಲು ಸಾಧ್ಯವೇ? Can you call me? Can you call me? ಚಲಿಸಬೇಡಿ ಅಥವಾ ಅಲ್ಲಾಡಬೇಡಿ ಅಂತ ಹೇಳೋದಕ್ಕೆ ಡೋಂಟ್ ಮೂವ್. ಡೋಂಟ್ ಮೂವ್. ಇದು ನನಗೆ ಇಷ್ಟ. ಐ ಲೈಕ್ ಇಟ್. ಐ ಲೈಕ್ ಇಟ್. ನನಗೆ ಇದು ಕಷ್ಟವಾಗಿದೆ. I find it difficult. I find it difficult. ನಾನು ಹೆದರಿದ್ದೇನೆ. I am scared. I am scared. ಬೇಗನೆ ಕೆಳಗೆ ಬಾ. Come down quickly. Come down quickly. ನನಗೆ ಗೊತ್ತಿಲ್ಲ. I don't know. I don't know. ಹೊರಗೆ ಹೋಗು ಮತ್ತು ಅವನನ್ನು ಹುಡುಕು. Go out and find him. Go out and find him. ಅವನನ್ನು ಒಳಗೆ ಕರೆತನ್ನಿ. Bring him in. Bring him in. ನನ್ನನ್ನು ಮುಜುಗರ ಪಡಿಸಬೇಡಿ. Don't embarrass me. Don't embarrass me. ಇವು ಸಂತೋಷದ ಕಣ್ಣೀರು. These are the tears of joy. These are the tears of joy. ಅವನು ಇದಕ್ಕೆ ಯೋಗ್ಯನಲ್ಲ. He isn't worth it. He isn't worth it. ನಮ್ಮೊಂದಿಗೆ ಇರಿ. Stay with us. Stay with us. ಮತ್ತೇನೂ ಇಲ್ಲ. Nothing else. Nothing else. ಇದು ಮುಖ್ಯವೇ? Does it matter? Does it matter? ಇಡೀ ಜಗತ್ತಿಗೆ ಅವನು ಗೊತ್ತು. The entire world knows him. The entire world knows him. ನನಗೆ ಅರ್ಥವಾಗುತ್ತೆ. I can understand. I can understand. ಇಲ್ವೇ ಇಲ್ಲ. Not at all. Not at all.
ನಾನು ಇದರ ಬಗ್ಗೆ ಯೋಚಿಸ್ತೇನೆ. I'll think about it. I'll think about it. ನನ್ನನ್ನು ಒಂಟಿಯಾಗಿ ಬಿಡಿ. Leave me alone. Leave me alone. ನಾನು ಸ್ವಲ್ಪ ಸಮಯದಲ್ಲಿ ಬರ್ತೀನಿ. I come in a while. I come in a while. ಜಾಗರೂಕರಾಗಿರಿ, ಹುಷಾರಾಗಿರಿ ಅನ್ನೋದಕ್ಕೆ ಬಿ ಕೇರ್ಫುಲ್. ಬಿ ಕೇರ್ಫುಲ್. ನನಗೆ ಇದನ್ನು ಮಾಡಲು ಬಿಡಿ. ಲೆಟ್ ಮೀ ಡೂ ದಿಸ್. ಲೆಟ್ ಮೀ ಡೂ ದಿಸ್. ಮಾತನಾಡುವ ಮುನ್ನ ಯೋಚಿಸಿ. ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್. ನನ್ನ ಮಾತು ಕೇಳು. ಲಿಸನ್ ಟು ಮೀ. ಲಿಸನ್ ಟು ಮೀ. ನಾನು ಈಗಷ್ಟೇ ಬರುತ್ತಿದ್ದೇನೆ. ಐ ಆಮ್ ಜಸ್ಟ್ ಕಮಿಂಗ್. ಐ ಆಮ್ ಜಸ್ಟ್ ಕಮಿಂಗ್. ಬೇರೆ ಏನಾದರೂ? ಎನಿಥಿಂಗ್ ಎಲ್ಸ್? ಎನಿಥಿಂಗ್ ಎಲ್ಸ್? ನೀವು ತುಂಬ ಹರಡುತ್ತೀರಾ ಅಂದರೆ ನೀವು ತುಂಬ ಹರಟೆ ಹೊಡಿತೀರಾ, ಈ ರೀತಿ ಹೇಳೋದಕ್ಕೆ ಯು ಚಾಟರ್ ಅ ಲಾಟ್. ಯು ಚಾಟರ್ ಅ ಲಾಟ್. ಇದು ಅತಿಯಾಯಿತು. ಇಟ್ಸ್ ಟೂ ಮಚ್. ಇಟ್ಸ್ ಟೂ ಮಚ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆರಿ ವೆಲ್. ಯು ಡಿಡ್ ವೆರಿ ವೆಲ್. ನಾನು ಇಂದು ಪಾವತಿಸುತ್ತೇನೆ. ಐ ವಿಲ್ ಪೇ ಟುಡೇ. ಐ ವಿಲ್ ಪೇ ಟುಡೇ ಅಥವಾ ನಾನಿವತ್ತು ಕಟ್ಟುತ್ತೇನೆ ಅನ್ನೋದಕ್ಕೆ. ನನ್ನ ಕಣ್ಣುಗಳು ನಡುಗುತ್ತಿವೆ ಅಥವಾ ಅದರುತ್ತಿವೆ. ಕೆಲವು ಸಲ ಕಣ್ಣು ಅದರೋದು ಅಂತ ಹೇಳ್ತೀವಲ್ಲ. ಮೈ ಐಸ್ ಆರ್ ಫ್ಲಟರಿಂಗ್. ಮೈ ಐಸ್ ಆರ್ ಫ್ಲಟರಿಂಗ್. ಸ್ವಲ್ಪವೂ ಇಲ್ಲ. ನಾಟ್ ಈವನ್ ಅ ಬಿಟ್. ನಾಟ್ ಈವನ್ ಅ ಬಿಟ್. ನನಗೆ ತಲೆನೋವಿದೆ. ಐ ಹ್ಯಾವ್ ಅ ಹೆಡೇಕ್. ಐ ಹ್ಯಾವ್ ಅ ಹೆಡೇಕ್. ಇವತ್ತು ನನ್ನ ಹೊಟ್ಟೆ ಕೆಟ್ಟಿದೆ. ನನ್ನ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತೀವಲ್ಲ, ಅದನ್ನು ಮೈ ಸ್ಟಮಕ್ ಈಸ್ ಅಪ್ಸೆಟ್ ಟುಡೇ. ಮೈ ಸ್ಟಮಕ್ ಈಸ್ ಅಪ್ಸೆಟ್ ಟುಡೇ. ಹೌದು, ಎಲ್ಲ ರೀತಿಯಿಂದಲೂ. ಎಸ್, ಬೈ ಆಲ್ ಮೀನ್ಸ್. ಎಸ್, ಬೈ ಆಲ್ ಮೀನ್ಸ್. ಆಕಾಶದಲ್ಲಿ ಮೋಡ ಕವಿದಿದೆ. ದ ಸ್ಕೈ ಈಸ್ ಓವರ್ಕಾಸ್ಟ್. ದ ಸ್ಕೈ ಈಸ್ ಓವರ್ಕಾಸ್ಟ್. ಜೋರಾಗಿ ಮಾತನಾಡಿ. ಸ್ಪೀಕ್ ಅಲೌಡ್. ಸ್ಪೀಕ್ ಅಲೌಡ್. ಇಲ್ಲಿ ನಿಮ್ಮ ಹಣವಿದೆ. ಹಿಯರ್ ಈಸ್ ಯೋರ್ ಮನಿ. ಹಿಯರ್ ಈಸ್ ಯೋರ್ ಮನಿ. ನಿಮ್ಮ ಕೈ ಗಡಿಯಾರ ಇಲ್ಲಿದೆ. ಹಿಯರ್ ಈಸ್ ಯೋರ್ ವಾಚ್. ಹಿಯರ್ ಈಸ್ ಯೋರ್ ವಾಚ್. ಅಲ್ಲಿ ಹೋಗಿ ನಿಲ್ಲು. ಗೋ ಆ್ಯಂಡ್ ಸ್ಟ್ಯಾಂಡ್ ದೇರ್. ಗೋ ಆ್ಯಂಡ್ ಸ್ಟ್ಯಾಂಡ್ ದೇರ್. ಬೇಸಿಗೆ ಆರಂಭವಾಗ್ತಿದೆ. Summers are about to start. Summers are about to start. ಇಲ್ಲೇ ಇರು. Stay here. Stay here. ನಾನು ನಿಮ್ಮ ಕಡೆ ಇದ್ದೇನೆ. I am on your side. I am on your side. ನಿಶ್ಚಿಂತೆಯಿಂದ ಇರು. Rest assured. Rest assured. ನಾನು ನಿಮ್ಮೊಂದಿಗಿದ್ದೇನೆ. I am with you. I am with you. ನಾನು ನಿನ್ನನ್ನು ಭೇಟಿ ಮಾಡಬೇಕು. I have to meet you. I have to meet you.
ನೀವು ಅವನನ್ನು ನೋಡಿದ್ದೀರಾ? ಡಿಡ್ ಯು ಸಿ ಹಿಮ್? ಡಿಡ್ ಯು ಸಿ ಹಿಮ್? ನನ್ನ ಅಭಿಪ್ರಾಯದಲ್ಲಿ, ಇನ್ ಮೈ ಒಪಿನಿಯನ್ ಅಂತಲೂ ನಾವು ಡ್ರ್ಯಾಗ್ ಮಾಡ್ಬೋದು, ಅಥವಾ ಇನ್ ಮೈ ಒಪಿನಿಯನ್ ಅಂತಲೂ ನಾವು ಹೇಳ್ಬೋದು. ಖಾಲಿ ಕೈಯಲ್ಲಿ ಹೋಗಬೇಡಿ. ಡೋಂಟ್ ಗೋ ಎಂಪ್ಟಿ ಹ್ಯಾಂಡೆಡ್. ಡೋಂಟ್ ಗೋ ಎಂಪ್ಟಿ ಹ್ಯಾಂಡೆಡ್. ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆ ಅಂದರೆ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅನ್ನೋದಕ್ಕೆ ಐ ನೋ ಯು ವೆರಿ ವೆಲ್. ಐ ನೋ ಯು ವೆರಿ ವೆಲ್. ನಾನು ನಿನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ. ಐ ಕಾಟ್ ಯು ರೆಡ್ ಹ್ಯಾಂಡೆಡ್. ಐ ಕಾಟ್ ಯು ರೆಡ್ ಹ್ಯಾಂಡೆಡ್. ನೀವು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಅದಕ್ಕೆ ನೀವು ಜವಾಬ್ದಾರರು. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ನನಗೆ ಸಿಟ್ಟು ತರಿಸ್ಬೇಡ. ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ನನಗೆ ತಡವಾಗ್ತಿದೆ. ಐ ಆಮ್ ಗೆಟಿಂಗ್ ಲೇಟ್. ಐ ಆಮ್ ಗೆಟಿಂಗ್ ಲೇಟ್. ನನ್ನ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಮೀ. ಅಂಡರ್ಸ್ಟ್ಯಾಂಡ್ ಮೀ. ವಿಷಯವನ್ನು ಎಳಿಬೇಡ ಅಥವಾ ವಿಷಯವನ್ನು ವಿಸ್ತರಿಸಬೇಡ, ತುಂಬ ಡ್ರ್ಯಾಗ್ ಮಾಡಬೇಡ ಅಂತ ಹೇಳೋದಕ್ಕೆ ಡೋಂಟ್ ಸ್ಟ್ರೆಚ್ ದ ಮ್ಯಾಟರ್. ಡೋಂಟ್ ಸ್ಟ್ರೆಚ್ ದ ಮ್ಯಾಟರ್. ನನ್ನ ಮೇಲೆ ಕಾಳಜಿ ವಹಿಸಬೇಡ. ಡೋಂಟ್ ಫೇವರ್ ಮೀ. ಡೋಂಟ್ ಫೇವರ್ ಮೀ. ನೀನೇನು ಹೇಳಿದೆ? ವಾಟ್ ಡಿಡ್ ಯು ಸೇ? ವಾಟ್ ಡಿಡ್ ಯು ಸೇ? ಸುಲಭವಾಗಿ ತೆಗೆದುಕೊಳ್ಳಿ. ಟೇಕ್ ಇಟ್ ಈಸಿ. ಟೇಕ್ ಇಟ್ ಈಸಿ. ಕೂಗಬೇಡ. ಡೋಂಟ್ ಶೌಟ್. ಡೋಂಟ್ ಶೌಟ್. ವೈಯಕ್ತಿಕವಾಗಿ ನಾನು ಭಾವಿಸುತ್ತೇನೆ. ವೈಯಕ್ತಿಕ ಅಥವಾ ಅಂದರೆ ಪರ್ಸ್ನಲ್ ಆಗಿ. ಪರ್ಸ್ನಲಿ ಐ ಥಿಂಕ್ ಅಂದರೆ ವೈಯಕ್ತಿಕವಾಗಿ ನಾನು ಅಂದ್ಕೋತೀನಿ ಅಂತ ಹೇಳ್ತೀವಲ್ವ, ಸೇಮ್. ನಾನು ಸೂಚಿಸಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಪಾಯಿಂಟ್ ಔಟ್. ಐ ವುಡ್ ಲೈಕ್ ಟು ಪಾಯಿಂಟ್ ಔಟ್. ಇವೆಲ್ಲ ನಾವು ಸೆಂಟೆನ್ಸಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ರೀತಿ ಹೇಳ್ತೀವಿ. ಕಾರನ್ನು ನಿಲ್ಲಿಸಿ. ಸ್ಟಾಪ್ ದ ಕಾರ್. ಸ್ಟಾಪ್ ದ ಕಾರ್. ಕಾರ್ನಲ್ಲಿ ಕುಳಿತುಕೋ. ಗೆಟ್ ಇನ್ ದ ಕಾರ್. ಗೆಟ್ ಇನ್ ದ ಕಾರ್. ಇದರ ಬಗ್ಗೆ ನನಗೆ ಮಿಶ್ರ ಅಭಿಪ್ರಾಯವಿದೆ. ಐ ಹ್ಯಾವ್ ಅ ಮಿಕ್ಸ್ಡ್ ಒಪಿನಿಯನ್ ಆನ್ ದಿಸ್. ಐ ಹ್ಯಾವ್ ಅ ಮಿಕ್ಸ್ಡ್ ಅಥವಾ ಮಿಕ್ಸೆಡ್ ಅಂತಲೂ ಹೇಳ್ತೀವಿ. ಮಿಕ್ಸ್ಡ್ ಇಸ್ ದ ರೈಟ್ ಒನ್. ಮಿಕ್ಸ್ಡ್ ಒಪಿನಿಯನ್ ಆನ್ ದಿಸ್. ಈ ವಿಷಯದಲ್ಲಿ ನನಗೆ ಯಾವುದೇ ಅಭಿಪ್ರಾಯವಿಲ್ಲ. ಐ ಹ್ಯಾವ್ ನೋ ಒಪಿನಿಯನ್ ಆನ್ ದಿಸ್ ಮ್ಯಾಟರ್. ಐ ಹ್ಯಾವ್ ನೋ ಒಪಿನಿಯನ್ ಆನ್ ದಿಸ್ ಮ್ಯಾಟರ್. ವಿಷಯಕ್ಕೆ ಬನ್ನಿ. ಕಮ್ ಟು ದ ಪಾಯಿಂಟ್. ಕಮ್ ಟು ದ ಪಾಯಿಂಟ್. ನನ್ನನ್ನು ಹೊರಗೆ ಹೋಗಲು ಬಿಡಿ. ಲೆಟ್ ಮೀ ಗೋ ಔಟ್. ಲೆಟ್ ಮೀ ಗೋ ಔಟ್. ಅಂದ ಹಾಗೆ ನೀವು ಈಗ ಏನು ಮಾಡ್ತಿದ್ದೀರಿ? ಬೈ ದ ವೇ, what are you doing right now? By the way, what are you doing right now?
ನಿಮ್ಮ ಹತಾಶೆಯನ್ನು ನನ್ನ ಮೇಲೆ ತೋರಿಸಬೇಡಿ. ಡೋಂಟ್ ವಾಯ್ಸ್ ಯುವರ್ ಫ್ರಸ್ಟ್ರೇಷನ್ ಆನ್ ಮೀ. ಡೋಂಟ್ ವಾಯ್ಸ್ ಯುವರ್ ಫ್ರಸ್ಟ್ರೇಷನ್ ಆನ್ ಮೀ. ನಾನು ನಿಮ್ಮ ಅಸಂಬದ್ಧತೆಯನ್ನು ಅಥವಾ ಕೆಲಸಕ್ಕೆ ಬರದೇ ಇರೋ ಮಾತನ್ನು ಕೇಳಲು ಬಯಸುವುದಿಲ್ಲ. ಅಂದರೆ ನೀನಿಂಥ ಮಾತೆಲ್ಲ ನಾನು ಕೇಳೋದಿಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಹಿಯರ್ ಯುವರ್ ನಾನ್ಸೆನ್ಸ್. ಐ ಡೋಂಟ್ ವಾಂಟ್ ಟು ಹಿಯರ್ ಯುವರ್ ನಾನ್ಸೆನ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ಲೈಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.